ಮತ್ತೆ ಹುಡುಗಿರು ಆರಾಮಾಗಿ ಮರಿತಾರೆ ಅಂತ ಹೇಳ್ತಾರಲ್ಲ, ನಿಜಾನ ಬ್ರೋ? ಮೀನು ಅಳದ್ ನೋಡಿದ್ಯಾ? ಮೀನು ಅಳದ್ ನೋಡಿದ್ಯಾ? ಮೀನು ಅಳದ್ ನೀರಲ್ಲೇ ಇರುತ್ತಲ್ಲ, ಸೊ ಗೊತ್ತಾಗಲ್ಲ. ಹಂಗೇನೆ ಹುಡುಗಿರು ಅಷ್ಟೇ ಬೇಗ ಮರ್ತು ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಏನು ಬೇಕೋ ಅದು ಸಿಕ್ಕಿರುತ್ತಲ್ಲ. ಹುಡುಗ ತಾನೆ ಗಪ್ ಮಾಡಿಬಿಡೇವು, ನಮಗೇನು ಸಿಕ್ಕಲ್ಲ ಅಂದು ಯೋಚನೆ ಮಾಡ್ಕೊಂಡು ಕೊರಕೊಂಡು ಸಾಯ್ತಾರೆ. ಕೊರಗಬಾರ್ದು. ಸಿಕ್ಕಿ ನೀನು ಹಣೆ ಬರೋಲ್ಲಿ ಸುಷ್ಮಿತಾ ಇಲ್ಲ ಅಂದರೆ ರಮ್ಯಾ, ರಮ್ಯಾ ಇಲ್ಲ ಅಂದರೆ ರಕ್ಷಿತಾ, ಯಾಕೆ ಯೋಚನೆ ಮಾಡಬೇಕು? ಅವರು ಹಂಗೆ ತಾನೆ. ದರ್ಶನ್ ಇಲ್ಲ ಅಂದರೆ ಸುದೀಪ್ ಇಲ್ಲ ಅಂದರೆ ಅಪ್ಪು ಅಂತ ತಾನೆ ಅನ್ನೋದು. ನಾನು ಅಂತೀನಿ. ಹಾಯ್ ಬ್ರೋ, ನಿಮ್ಮ ಹೆಸರು? ಚಂದನ್ ಅಂತ ಬ್ರೋ. ಬ್ರೋ, ನಿಮ್ಮ ಪ್ರಕಾರ ಲೈಫ್ ಅಂದರೆ ಏನು? ಲೈಫು ನಮ್ಮ ಪುನೀತ್ ಸರ್ ಹೇಳಿದಾರಲ್ಲ ಚೆನ್ನಾಗೆ, ಇರೋದೊಂದು ಬದುಕು, ಚೆನ್ನಾಗಿ ಬದುಕ್ಬಿಡೋಣ, ದ್ವೇಷ ಗೀಷ ಯಾಕೆ? ಇವತ್ತಿದ್ದವ್ರಲ್ಲ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ನಂಬಿಕೆ ನಮ್ಗೆ ಗ್ಯಾರಂಟಿ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಈ ದ್ವೇಷ ಎಲ್ಲ ಯಾಕೆ? ಲೈಫ್ ಅಂದರೆ ಸಿಂಪಲಾಗಿ ಹೇಳ್ಬೇಕಾದ್ರೆ ಖುಷಿ, ನಗು, ಎಂಜಾಯ್ ಮಾಡೋಣ. ನನ್ನ ಫ್ರೆಂಡ್ ಒಂದು ಚೆನ್ನಾಗಿ ಹೇಳ್ತಾರೆ, ಈ ಜಲಪಾತ ಕಾಣಿಸೋದು ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ನೋಡೋಕ್ಕೆ. ಆವಾಗ ಲೈಫ್ ಕಾಣುತ್ತೆ. ಅದೇ ನಮ್ಮ ಲೈಫ್, ಆ್ಯಕ್ಚುಲಾಗೆ ಜಲಪಾತ ಥರ ಇರಬೇಕು ನಮ್ಮ ಲೈಫು. ಎಲ್ಲವೂ ಸರಾಗವಾಗಿ ಹೋಗ್ತಿರ್ಬೇಕು, ಫೋರ್ಸಲ್ಲಿ ಹೋಗ್ತಿರ್ಬೇಕು. ನಾವು ಪ್ರೊಫೆಷನ್ ಅಂತ ಬಂದಾಗ ಟಕ್ಕಂತ ಏನಂತೀವಿ, ಚೆನ್ನಾಗಿ ಬೆಳಿಬೇಕು ಅಂತೀವಿ, ಯಾರು ಕೆಳಗಡೆ ಬೀಳಬೇಕು ಅನ್ನಲ್ಲ. ಅದೇನೋ ಅದು ಲೈಫೇ. ಒಂದು ಪ್ರೀತಿಸಿದ ಹುಡುಗಿನ ನಾವು ಚೆನ್ನಾಗಿ ನೋಡ್ಕೋಬೇಕಂತೀವಲ್ಲ, ಅದು ಲೈಫು, ಅದು ಚೆನ್ನಾಗಿರುತ್ತೆ. ಸೊ ಲೈಫ್ ಅನ್ನೋದು ಖುಷಿ. ಅದನ್ನು ಕೆಲವರು ಕಿತ್ತೋಗಿರೋ ಸ್ಟೇಟಸ್ಗಳು ಹಾಕೊಂಡ್ಬಿಡ್ತಾರೆ, ಅವ್ರ ಕಾಟ ನಮಗೆ ಕೊಡ್ತಿರ್ತಾರೆ. ನಾವು ಅದಕ್ಕೆ ಸ್ಟೇಟಸ್ ನೋಡೋದು ಬಿಟ್ಬಿಟ್ಟಿದ್ದೀನಿ ವಾಟ್ಸಪ್ನ. ಈಗ ಈ ಸ್ಟೇಟಸಲ್ಲಿ ಅವ್ರಿಗೆ ಏನಾಗ್ತಿದೆ ಪರ್ಸ್ನಲಿ, ಅದನ್ನು ಸ್ಟೇಟಸಲ್ಲಿ ತೋರಿಸ್ಕೊಳ್ತಾರಲ್ಲ, ಅವ್ರಿಗೆ ಹೇಳೋದಾದ್ರೆ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ವಾಟ್ ಈಸ್ ಸ್ಟೇಟಸ್ ಅಂದರೆ ಆ ವರ್ಡಲ್ಲೇ ಒಂದು ಗತ್ತಿದೆ. ಸ್ಟೇಟಸ್ ನಮ್ಮ ನಾನು ಹೆಂಗಿದ್ದೀನಿ ನೋಡು ಅನ್ನೋದು ಕರೆಕ್ಟಾ? ಪ್ಯಾತು ಹಾಕ್ತಾರೆ, ಹಿಂಸೆ ಕೊಡ್ತಾರೆ, ನೋವು ಅವ್ರು ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸ್ದೆ ಎಲ್ಲರಿಗೂ ತೋರಿಸ್ತಾರೆ. ಹೌದು, ತಪ್ಪಲ್ವಾ ಅದು? ಯೂಶಲಿ ಈಗ ನಿನಗೆ ಬೇಕಾಗಿರೋ ಹತ್ರ ಹೇಳ್ಕೋಬೇಕು. ನೀನು 230 ಕಾಂಟ್ಯಾಕ್ಟ್ ಇದ್ದರೆ 230 ಜನಕ್ಕೂ ತಿಳಿಸ್ಬೇಕು ಅನ್ನೋದೇನಿಲ್ಲ. ನೀನು ಬಿದ್ದಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಾ? ನಮಗೆ ಬಿದ್ದಿರೋದು ನಾವು ಗೊತ್ತಿರಬೇಕು. ಎದ್ದಾಗ ಎಲ್ಲರೂ ನಮ್ಮ ತಿರುಗಿ ನೋಡ್ಬೇಕು, ಅವಾಗ ಸ್ಟೇಟಸ್ ಹಾಕು. ನೀನು ಏನೋ ಒಂದು ಒಳ್ಳೇದು ಮಾಡಿದಾಗ, ಏನೋ ಒಂದು ಅಚೀವ್ ಆಗ್ತಿರ್ಬೇಕಾದ್ರೆ ಅದನ್ನು ತೋರಿಸೋದ್ರಲ್ಲಿ ತಪ್ಪಿಲ್ಲ. ಈ ಚಿಕ್ಕ ಪುಟ್ಟದ್ದು ಅವ್ರಿಗಾಗೋ ಫೀಲಿಂಗ್ಸು ಯಾರಿಗೋ ಒಬ್ರಿಗೆ ತೋರಿಸೋದನ್ನ ಎಲ್ಲರಿಗೂ ತೋರಿಸೋದು ತಪ್ಪು ಅಂತ ಹೇಳ್ತೀರಾ? ರೀಸೆಂಟಾಗಿ ಒಂದು ಕತೆ ಹೇಳ್ತೀನಿ ಕೇಳು. ಸಣ್ಣದಾಗೆ ಒಂದು ಆಫೀಸಲ್ಲಿ ಗಲಾಟೆ ಆಗಿರುತ್ತೆ, ಅವ್ನು ಸ್ಟೇಟಸ್ ಹಾಕ್ತಾನೆ, ಇಷ್ಟೆಲ್ಲ ಎಲ್ಲ ನೋಡಿ ಬಂದಿದ್ದೀವಿ ಗುರು, ಇನ್ನೇನು ನಮಗೆ ಅಂತ ಅವನೊಬ್ಬ ಆಗ್ತಾನೆ. ಇನ್ನೊಬ್ಬ ಪ್ರೀತಿ ಲವ್ ಫೇಲ್ಯೂರ್ ಆಗಿರ್ತಾನೆ, ಅವ್ನು ಆಗ್ತಾನೆ ಇಷ್ಟೇ ಪ್ರೀತಿ ಇದೇನು ಕೆಲವು ಮುಂದೆ ಜೀವನದಲ್ಲಿ ಇಲ್ಲ ಅಂತ. ಅದನ್ನ ಇನ್ನೊಬ್ಬನ ಯಾಕೆ ತೋರಿಸ್ತೀರಿ? ಅವ್ನು ಚೆನ್ನಾಗಿರ್ತಾನಲ್ಲ ಲೈಫಲ್ಲಿ. ಈ ಎರಡ್ರ ಬಗ್ಗೆ ಐಡಿಯಾನೇ ಇಲ್ಲದೆ ಇರೋನ್ಗೆ ಯಾಕೆ ಇದನ್ನು ತೋರಿಸೋದು? ಇದು ನನಗೆ ಬೇಕಾಗಿಲ್ಲ ಗುರು, ನನಗೆ ಬೇಕಾಗಿರೋದು ನಾನು ಚೆನ್ನಾಗಿದ್ದೀನಿ. ಪುನೀತ್ ಸರ್ ಹೇಳ್ತಾರೆ, ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ? ಥ್ಯಾಂಕ್ ಯು ಬ್ರೋ, ನಾನು ಅಪ್ಪು ಸರ್ ಅಭಿಮಾನಿನೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ಬೇಗ ಮೋಸ ಹೋಗೋದು ಹುಡುಗನ ಹುಡುಗಿನ ಲವ್ವಲ್ಲಿ? ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ, ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ಒಂದು ಹುಡುಗಿ ಲವ್ ಮಾಡ್ತಾಳೆ ಅಂತ ಫಸ್ಟ್ ಹುಡುಗನ ಬರೋದೇನು ಹೇಳೋ ನಂಬಿಕೆ. ಅವ್ನು ಮೋಸ ಇಲ್ಲ ಅದ, ಅವನಲ್ಲಿ ಕಂಟೆಂಟ್ ಮೋಸ ಆಗುತ್ತಲ್ಲಿ. ಅಂದರೆ ಅವನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಅದು ಆಗದಿಲ್ದಾಗ ಅದು ಮೋಸ ಆಗೋದು ಅಷ್ಟೇ. ಮೋಸ ಯಾರೂ ಮಾಡಲ್ಲ ಬ್ರೋ, ಯಾರು ಮೋಸ ಮಾಡ. ನೀನು ಈಗ ಬೈಕ್ ಹಿಡಿತಿದ್ಯಾ, ನೀನು ನನ್ನ ಮೋಸ ಮಾಡ್ತಿದ್ಯಾ, ಹಂಗಾರೆ ನೀನು ಕೇಳೋ ಪ್ರಶ್ನೆ ಇಲ್ಲ. ನಂಬಿಕೆ ಅಲ್ವಾ? ಯಾರು ಮೋಸ ಮಾಡಬೇಕು ಅಂತ ಮೋಸ ಆಗಲ್ಲ. ಸಿಚುಯೇಷನ್ ಮೇಕ್ಸ್ ಮೋಸ ಅಷ್ಟೇ. ಅದು ಆ ಸಿಚುಯೇಷನ್ನ ನಾವು ಮೋಸ ಅಂತ ಕನ್ಸಿಡರ್ ಮಾಡ್ತೀವಿ. ನಾನು ಹಣೆ ಬರ ಅಂತ ಮೋಸ ಮಾಡಲ್ಲ ಯಾರೂ. ನಾನು ಹಣೆ ಬರ ಮೋಸ ಮಾಡುತ್ತಾ? ಈಗ ನಾನು ಇಲ್ಲಿ ಇಡುವುದ್ರೆ ನನ್ನ ತಪ್ಪು, ನನ್ನ ತಪ್ಪು. ಅವ್ನು ಕಲ್ಲಿಟ್ಟು ಇಡಿಸ್ತಾನೆ, ಅದು ಮೋಸ. ಈಗ ಯಾರಣ್ಣ ಇಲ್ಲಿ ಕಲ್ಲಿಟ್ಟಿದ್ದಾನೆ ನಿನ್ನ ಮುಂದೆ, ಅದು ಮೋಸಕ್ಕೋಸ್ಕರ ಇಟ್ಟಿದ್ದಾನಾ? ನಂಬಿಕೆ. ನಾನು ಕರೆಕ್ಟಾಗಿ ನಡೆದ್ರೆ ತಾನೆ ಜೀವನದಲ್ಲಿ, ಅದು ಮೋಸ ಹೆಂಗಾಗುತ್ತೆ? ನೀನು ಕರೆಕ್ಟಾಗಿದ್ರೆ ಇನ್ನೊಬ್ಬ ಮೋಸ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಮತ್ತೆ ಅದೇ ಅಪ್ಪು ಬಾಸ್ ಹೇಳ್ತಾರೆ, ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇರ್ತಾರೆ, ಮೋಸ ಮಾಡೋರು ಇಲ್ಲ. ನಾವು ಅನ್ಕೊಳ್ಳೋದು ಅಷ್ಟೇ ಅದನ್ನು. ಬ್ರೋ, ಹುಡುಗರು ಒಂದು ಲವ್ ಬ್ರೇಕಪ್ ಆದಮೇಲೆ ಹೇಗೆ ಹುಡುಗಿರನ್ನ ಮರೆಯೋಕ್ಕೆ ಟ್ರೈ ಮಾಡ್ತಾರೆ? ಅದು ಮರೆಯೋಕ್ಕೆ ಸಾಧ್ಯನಲ್ಲ ಬ್ರದರ್. ಮತ್ತು ಹುಡುಗಿರು ಆರಾಮಾಗಿ ಮರಿತಾರೆ ಅಂತ ಹೇಳ್ತಾರಲ್ಲ, ನಿಜಾನ ಬ್ರೋ? ಮೀನು ಅಳದ್ ನೋಡಿದ್ಯಾ? ಮೀನು ಅಳದ್ ನೀರಲ್ಲೇ ಇರುತ್ತಲ್ಲ, ಸೊ ಗೊತ್ತಾಗಲ್ಲ. ಹಂಗೇನೆ ಹುಡುಗಿರು ಅಷ್ಟೇ ಬೇಗ ಮರ್ತು ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಏನು ಬೇಕೋ ಅದು ಸಿಕ್ಕಿರುತ್ತಲ್ಲ. ಹುಡುಗ ತಾನೆ ಗಪ್ ಮಾಡಿಬಿಡೇವು, ನಮಗೇನು ಸಿಕ್ಕಲ್ಲ ಅಂದು ಯೋಚನೆ ಮಾಡ್ಕೊಂಡು ಕೊರಕೊಂಡು ಸಾಯ್ತಾರೆ. ಕೊರಗಬಾರ್ದು. ಸಿಕ್ಕಿ ನೀನು ಹಣೆ ಬರೋಲ್ಲಿ ಸುಷ್ಮಿತಾ ಇಲ್ಲ ಅಂದರೆ ರಮ್ಯಾ, ರಮ್ಯಾ ಇಲ್ಲ ಅಂದರೆ ರಕ್ಷಿತಾ, ಯಾಕೆ ಯೋಚನೆ ಮಾಡಬೇಕು? ಅವರು ಹಂಗೆ ತಾನೆ. ದರ್ಶನ್ ಇಲ್ಲ ಅಂದರೆ ಸುದೀಪ್ ಇಲ್ಲ ಅಂದರೆ ಅಪ್ಪು ಅಂತ ತಾನೆ ಅನ್ನೋದು. ನಾನು ಅಂತೀನಿ. ಈಗ ನೋಡಿ, ನಮ್ಮ ಹುಡುಗಿಲ್ಲ ನೀನು ಎದುರುಗಡೆ ನಿಂತವಳೆ. ಬ್ರೋ, ಒಂದು ಹುಡುಗಿನ ಹೇಗೆ ಅರ್ಥ ಮಾಡ್ಕೋಬೋದು ಹುಡುಗ? ಒಂದು ಹುಡುಗಿನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹುಡುಗ? ಸಿಂಪಲ್ ಇದೆ ಬ್ರೋ. ಅವ್ರಿಗೆ ಏನು ಬೇಕು ಅನ್ನೋದು ಗೊತ್ತಿಲ್ಲದ್ರೆ ನೀನು ಪ್ರೀತಿಸ್ಬಿಟ್ಟಾ? ಇಲ್ಲ, ಗೊತ್ತಿದ್ದು ಅಷ್ಟೇ. ನಿನ್ನ ಹತ್ರನೇ ಉತ್ತರ ಇದೆ.